ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ ಅಂತ. ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತ ಅಂದ್ರೆ ಇವತ್ತು ಮೇಕಪ್ದು ಬುಕ್ಕಿಂಗ್ ಸಿಕ್ಕಿದೆ. ಹೇರ್ ಸ್ಟೈಲ್ಗೆ ಕರೆದಿದ್ದಾರೆ. ಇವತ್ತು ಸಾಯಂಕಾಲ ಮತ್ತೆ ನೈಟ್ಗೆ ಮತ್ತೆ ಬೆಳಗ್ಗೆಗೆ ಬುಕ್ಕಿಂಗ್ ಇದೆ. ಇವತ್ತು ಹೊರಡ್ತಾ ಇದ್ದೀವಿ, ಇವಾಗ ರೆಡಿಯಾಗಿ ಹೊರಡಬೇಕು. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ. ಯಾರಿಗೆ ಇಷ್ಟ ಆಗುತ್ತೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸೊ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ನನ್ನ ಮೇಕಪ್ದು ವೀಡಿಯೋಸ್ನ ಮತ್ತು ಫೋಟೋಸ್ನ ನೀವು ನೋಡ್ಬೋದು. ಯಾರಿಗಾದ್ರೂ ಮೇಕಪ್ ಬೇಕು, ಹೇರ್ ಸ್ಟೈಲ್ ಬೇಕು ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಐ ಡಿನಲ್ಲಿ ಮೆಸೇಜ್ ಹಾಕಿ ನಾನು ರೆಸ್ಪಾಂಡ್ ಮಾಡ್ತೀನಿ. ಮತ್ತು ನಿಮ್ಮ ಬಿಗ್ ಡೇಗೆ ಬುಕ್ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿ ಮೇಕ್ ಓವರ್ ಮಾಡ್ಕೊಡ್ತೀನಿ. ಸೊ ಪ್ರತಿಯೊಂದೂ ನಿಮಗೆ ಎಕ್ಸ್ಟ್ರೀಮ್ಲಾಗಿ ಏನನ್ನು ಮಾಡ್ತೀನಿ ಎಲ್ಲನೂ ತೋರಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ರೆಡಿಯಾಗಿ ಹೋಗೋಣ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಓಟ್ಸ್ ತೊಗೊಂಡೆ. ಓಟ್ಸ್ ಜೊತೆಗೆ ಏನಾದರೂ ತರಕಾರಿ ತೊಗೊತೀನಿ. ಇವಾಗ ಸದ್ಯಕ್ಕಿಲ್ಲ, ಬರೀ ಓಟ್ಸೇ ತಿಂತೀನಿ. ಮಸಾಲ ಓಟ್ಸು ನನಗೆ ತುಂಬಾ ಇಷ್ಟ, ಈ ಫ್ಲೇವರ್ ಪುದೀನ ಫ್ಲೇವರು. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನೇ ತಿಂತೀನಿ. ಸೊ ಫೈನಲಿ ರೆಡಿ ಆದೆ, ಇವಾಗ ಹೊರಡಬೇಕು. ಸೊ ಪ್ಯಾಕ್ ಎಲ್ಲ ಮಾಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಸೊ ಪ್ಯಾಕ್ ಎಲ್ಲ ಮಾಡಿದೆ. ಸೊ ಬ್ರೇಕ್ಫಾಸ್ಟ್ ಕೂಡ ಮಾಡಾಯಿತು. ಇವಾಗ ನಮ್ಮ ಅಣ್ಣ ಹೊರಗಡೆ ಹೋಗಿದ್ದಾನೆ, ಬರ್ತಾನೆ. ಬಂದಿದ ತಕ್ಷಣ ನಮ್ಮ ಏರಿಯಾಯಿಂದ ಸ್ವಲ್ಪ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿಂದ ನನ್ನ ಫ್ರೆಂಡ್ ಬರ್ತಾರೆ, ನಮ್ಮ ಕೋ ಆರ್ಟಿಸ್ಟ್ ಅವರು. ಅವ್ರ ಜೊತೆಯಿಂದ ಒಟ್ಟಿಗೆ ಹೋಗ್ತೀವಿ. ಅಲ್ಲಿಂದ ನಿಮಗೆ ಕಂಟಿನ್ಯೂ ಸಿಗ್ತೀನಿ. ಬಾಯ್. ಫೈನಲಿ ನಮ್ಮ ಅಣ್ಣ ಬಂದರು. ಸೊ ನಾನು ಹೋಗ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಏನಾದರೂ ಬುಕ್ಕಿಂಗ್ಸ್ ಇರಬೇಕಾದ್ರೆ ನಡ್ಕೊಂಡು ಬಸ್ ಸ್ಟಾಪ್ವರೆಗೂ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಮನೆ ತುಂಬ ಒಳಗಡೆ ಇದೆ. ಆಲ್ರೆಡಿ ಬಸ್ ಸ್ಟಾಪ್ಗೆ ರೀಚ್ ಆದೆ ನಾನು. ಆ ಬ್ಯಾಗ್ಸ್ಗೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ಆಲ್ರೆಡಿ ನನ್ನ ಹತ್ರ ಇದ್ದಿದ್ದು ಬರೀ ಮೇಕಪ್ ಐಟಮ್ಸ್ ಬಿಟ್ಟು ಬರೀ ಹೇರ್ ಕಿಟ್ ಮಾತ್ರ ಇತ್ತು. ಸೊ ನಮ್ಮ ಇಬ್ಬರು ಮೆಂಟರ್ಸು ಬಂದರು ನಮ್ಮ ಜೊತೆಲಿರೋರು. ಸೊ ಓಲಾ ಬುಕ್ ಮಾಡಿಕೊಂಡು ಚೌಟ್ರಿ ಹತ್ರ ಹೋಗ್ತಾಯಿದ್ದೀರಿ. ನಮ್ಮ ಮನೆಯಿಂದ ನಮಗೆ 9 ಕಿಲೋಮೀಟರ್ ಆಗುತ್ತೆ ಹೋಗೋಷ್ಟಿಗೆ. ಸೊ ಫೈನಲಿ ನಾವು ಲೊಕೇಶನ್ ಹತ್ರ ರೀಚ್ ಆದ್ರಿ. ನಂದಗೋಕುಲ ಚೌಟ್ರಿ ಅಂತ ತನಿಸಂದ್ರ ಹತ್ರ ಇದೆ. ಫೈನಲಿ ನಾವೆಲ್ಲರೂ ಲೊಕೇಶನ್ಗೆ ರೀಚ್ ಆದ್ವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ. ಚೌಟ್ರಿಗೆ ಬಂದಿದ ತಕ್ಷಣ ಈ ಥರ ಇತ್ತು. ಆಲ್ರೆಡಿ ಡೆಕೋರೇಷನ್ಸ್ ಎಲ್ಲ ನಡೀತಿತ್ತು. ತುಂಬಾ ದೊಡ್ಡದಾಗಿತ್ತು ಮತ್ತು ತುಂಬ ಕ್ಲೀನಾಗಿತ್ತು. ಮತ್ತು ಕ್ಲೈಂಟ್ಗೆ ಅವ್ರಿಗೆ ಕಾಲ್ ಮಾಡಿದಾಗ ರೂಮ್ ಕೀ ಕೊಡ್ತೀನಿ ಅಂತ ಹೇಳಿದರು. ಸೊ ರೂಮ್ ಕೀಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ. ಫೈನಲಿ ರೂಮಿಗೆ ಸಹ ಬಂದ್ರಿ. ರೂಮ್ ಅದು ತುಂಬಾ ಚೆನ್ನಾಗಿತ್ತು. ಮತ್ತು ಬೆಡ್ಡೆಲ್ಲ ಇತ್ತು. ಮತ್ತು ನಮಗೋಸ್ಕರ ಕಬೋರ್ಡ್ಸ್ ಕೂಡ ಇತ್ತು. ಬಾತ್ರೂಮ್ ಅಂತೂ ಕ್ಲೀನಾಗಿತ್ತು. ಎಲ್ಲ ನಾವು ಫುಲ್ಲು ಎಲ್ಲ ಇಟ್ಬಿಟ್ಟು ಈಚೆ ಕಡೆ ನೋಡಿದಾಗ ಈ ಥರ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ಅವ್ರು ಕಾಲ್ ಮಾಡಿದಾಗ ಊಟಕ್ಕೆ ಹೋಗಿ ಅಂತಂದರು. ನಾವು ಊಟ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದ್ವಿ. ರೂಮ್ಗೆಲ್ಲ ಬಂದು ನಾವೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದ ತಕ್ಷಣವೇ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮ್ಮಮ್ಮ ಅಂದರು ಏನಿಲ್ಲ ಅಂದರು 10 ಮೆಂಬರ್ಸ್ಗೆ 3 ಜನನೂ ಸೇರಿ ಸ್ಯಾರಿ ಡ್ರಾಪಿಂಗ್ ಮತ್ತು ಎಲ್ಲ ಮಾಡಿದ್ವಿ. ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಕೂಡ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ 3:30ಗೆ ಎದ್ದು ನೈಟೇ ಸ್ಯಾರೀಸ್ ಎಲ್ಲ ಕೊಟ್ಬಿಟ್ಟಿದ್ರು. ಪ್ಲೇಟ್ ಮಾಡಿದ್ರಿ. ಆಲ್ರೆಡಿ ನಂಗೆ ತಲೆನೋವು ಶುರುವಾಗ್ಬಿಟ್ಟಿತ್ತು, ಬಿಕಾಸ್ ನಿದ್ದೆ ಸರಿಯಾಗಿರಲಿಲ್ಲ. ನೈಟ್ ಎಷ್ಟು ಜನಕ್ಕೆ 10 ಮೆಂಬರ್ಸ್ಗೆ ಸ್ಯಾರಿ ಡ್ರಾಪಿಂಗು, ಹೇರ್ ಸ್ಟೈಲು, ಮೇಕಪ್ ಎಲ್ಲ ಮಾಡಿದ್ರಲ್ಲ. ತಿರ್ಗಾ ಮತ್ತೆ ಬೆಳಗ್ಗೆ 10ಅವ್ರಿಗೇನೆ ಮಾಡಿದ್ವಿ, ಎಲ್ಲರಿಗೂ ಮಾಡಿದ್ವಿ. ಮತ್ತು ಬೇಗ ಫ್ರೆಶ್ ಅಪ್ ಆಗಿ ಹೋಗ್ಬಿಟ್ಟು ಊಟಕ್ಕೆ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಕೂಡ ಬಂದ್ವಿ. ತುಂಬಾ ತಲೆನೋವ್ತಿತ್ತು. ಯಾವಾಗ ಮನೆಗೆ ಹೋಗ್ಬಿಡೋಣ ಅಂತ ಅನಿಸ್ತಿತ್ತು. ಆಲ್ರೆಡಿ ಜ್ವರ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮತ್ತು ಈ ಮಂಟಪ ನೋಡಿದ ತಕ್ಷಣ ನಂಗೆ ತುಂಬಾ ಖುಷಿ ಆಯಿತು. ಸ್ವಲ್ಪ ಮದುವೆ ಎಲ್ಲ ಆಗಿಬಿಟ್ಟಿತ್ತು, ಫಿನಿಶ್ ಆಗಿಬಿಟ್ಟಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಪ್ಯಾಕ್ ಎಲ್ಲ ಮಾಡಿಕೊಂಡು ಫೈನಲಿ ನಾವು ಡ್ರೆಸ್ ಎಲ್ಲ ಹಾಕ್ಕೊಂಡು ಬಿಟ್ವಿ. ಈ ಟೈಮಲ್ಲಿ ನಾನು ದೊಡ್ಡ ಯೂಟ್ಯೂಬರ್ಸ್ನ ನೆನೆಸ್ಕೊಂಡ್ಲೇಬೇಕು. ಯಾವ ರೀತಿ ವೀಡಿಯೋಸ್ ಮಾಡಿ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡ್ತಾರೋ ಗೊತ್ತಿಲ್ಲ. ಇದಕ್ಕಂತೂ ತುಂಬಾ ಪೇಷನ್ಸ್ ಬೇಕು. ನನಗಂತೂ ಸಾಕಾಗ್ಬಿಟ್ಟಿತ್ತು. ಇದು 2 ಡೇಸ್ ಆದಮೇಲೆ ನಾನು ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನಗೆ ಯಾವಾಗ ಮನೆಗೆ ಹೋಗಿ ಬಿಟ್ಬಿಡೋಣ ಅಂತ ಅನಿಸ್ಬಿಟ್ಟು. ದಯವಿಟ್ಟು ಈ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಡಿಸ್ಕ್ರಿಪ್ಷನ್ನ ಮರಿಬೇಡಿ. ಈ ವರ್ಕ್ನ ನಾವು 3 ಜನನೂ ಸೇರ್ಕೊಂಡು ಮಾಡಿದ್ರು. ಒಬ್ಬರು ಸ್ಯಾರಿ ಡ್ರಾಪ್ ಮಾಡ್ತಾಯಿದ್ರು, ಇನ್ನೊಬ್ರು ಹೇರ್ ಸ್ಟೈಲ್ ಮಾಡ್ತಾಯಿದ್ರು, ಇನ್ನೊಬ್ರು ಮೇಕಪ್ ಮಾಡ್ತಾಯಿದ್ರು. ಈ ಥರ 3 ಜನನೂ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಐಡಿನ ಕೂಡ ಮೆನ್ಷನ್ ಮಾಡಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ. ದಯವಿಟ್ಟು ಅವರ ಇನ್ಸ್ಟಾಗ್ರಾಮ್ ಐಡಿ ಕೂಡ ಚೆಕ್ ಮಾಡಿ. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಐಡಿ ಕೂಡ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಿದ್ದೀನಿ, ಚೆಕ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.